ನೀವು ಅಂಧಾನುಕರಣೆ ಅಂತಿದ್ರಿ ಗುರುಗಳೇ. ಈ ಅನುಕರಣೆ ಯಾವಾಗ ಆಗುತ್ತೆ ಅಂದರೆ ಸ್ವಾಭಾವಿಕವಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಕೊರತೆ ಇದೆ ಅಂತ ಅನ್ನಿಸಿದಾಗ, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮಗೆ ಸಿಗದ ಸಂತೋಷ ಅಥವಾ ಆಕರ್ಷಣೆ ಮತ್ತೊಂದರಲ್ಲಿ ಯಾವುದ್ರಲ್ಲಾದರೂ ಇದೆ ಅಂದಾಗ, ನಿಜ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವ ಹಬ್ಬ ಹರಿದಿನಗಳು ಆಚರಣೆಗಳಲ್ಲಿ ಕೊರತೆ ಇದೆಯಾ, ಯಾಕೆ ಆಕರ್ಷಣೆ ಬೇರೆದ್ರ ಕಡೆಗೆ ಹೆಚ್ಚಾಗ್ತಿದೆ ಅಂತ ಹೇಳಿ ಆಗ ಹೋಗಿದೆ. ಇನ್ಫ್ಯಾಕ್ಟ್ ತುಂಬ ತುಂಬ ಸರಿಯಾದ ಮಾತು ಇದು ಅಂತ. ಯಾಕೆ ಪಕ್ಕದ ಮನೆಗೆ ಊಟಕ್ಕೆ ಹೋದೆ, ನಿನ್ನ ಮನೇಲಿ ಕೊರತೆ ಇತ್ತಾ ಅಂತ. ಪಕ್ಕದ ಮನೇಲಿ ಊಟಕ್ಕೆ ಕರೆದಿದ್ರೆ ವಿಷಯ ಬೇರೆ. ಅದಲ್ಲ ಅಂದರೆ ನೀನು ಇನ್ನೊಂದು ಮನೆಗೆ ಊಟಕ್ಕೆ ಹೋದೆ ಅಂತಂದರೆ ನಿನ್ನ ಮನೇಲಿ ಏನು ಕೊರತೆ ಇತ್ತು, ನಿನ್ನ ತಾಯಿಲಿ ಏನು ಕೊರತೆ ಕಂಡೆ, ನಿನ್ನ ದೇಶದಲ್ಲಿ ಏನು ಕೊರತೆ ಕಂಡೆ, ಸಂಸ್ಕೃತಿ ಏನು ಕೊರತೆ ಕಂಡೆ, ಈ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕು ಅಂತ. ಈಗ ನಾವು ಹೊಸ ವರ್ಷ ಆಚರಣೆ ಮಾಡಿದರೆ ಹೇಗೆ ಮಾಡ್ತಿದ್ವು? ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಸಿಹಿ ತಿಂಡಿಗಳನ್ನು ಭಕ್ಷ್ಯಗಳನ್ನು ಮನೆಯಲ್ಲಿ ಮಾಡಿ, ದೇವರಿಗೆ ಅರ್ಪಣೆ ಮಾಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಸೇವನೆ ಮಾಡ್ತಾಯಿದ್ವು ಅಲ್ವಾ? ಇವಾಗ ಹೇಗೆ ಮಾಡ್ತಿದ್ದೀವಿ? ಈ ಡಿಸೆಂಬರ್ 31 ಮಧ್ಯರಾತ್ರಿ ಏನು ಮಾಡ್ತೀವಿ? ಆ ಸಮಯದಲ್ಲಿ ಏನು ನಡೆಯುತ್ತೆ? ಹೊಸ ಬಟ್ಟೆ ಉಡ್ತೀವ ನಾವು, ಅಥವಾ ಒಳ್ಳೆ ಸಾತ್ವಿಕ ಭಕ್ಷ್ಯ ಸೇವನೆ ಮಾಡ್ತೀವಾ? ನಾವು ಹೆಚ್ಚಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ನಮಗೆ. ಇದನ್ನು ಇರೋ ಬಟ್ಟೆ ಕಿತ್ತು ಬಿಸಾಡ್ತಕ್ಕಂಥ ಸಂದರ್ಭಗಳು ಕಾಣ್ತೀವಿ ನಾವು ಅಂತ. ಹೊಸ ಬಟ್ಟೆ ಉಡೋದು ಆಗಿರಲಿ ಅಂತ. ಆ ಕಾಲ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂದರೆ, ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ, ಹೆಣ್ಮಕ್ಳು ಮಾನ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಇದೇನು ಸಂಸ್ಕೃತಿನ? ಇದನ್ನು ಯಾರೂ ಹೇಳಿಲ್ವಲ್ಲ. ಇಸ್ಲಾಮೂ ಹೇಳಿಲ್ಲ, ಕ್ರಿಶ್ಚಿಯಾನಿಟಿನೂ ಹೇಳಿಲ್ಲ. ನಮ್ಮ ದೇಶದಲ್ಲಿ 2-3 ಧರ್ಮಗಳು ಏನಿದೆ, ಸಿಖ್ ಧರ್ಮ ಹೇಳಿಲ್ಲ, ಜೈನ್ ಧರ್ಮ ಹೇಳಿಲ್ಲ. ಯಾವ ಧರ್ಮ ಹೇಳಿದೆ ಇದನ್ನು? ಕುಡಿದು ತೂರಾಡು, ಆ ದಿನ ಹುಚ್ಚುಚ್ಚಾಗಿ ಮಾತಾಡು, ಅಶ್ಲೀಲವಾಗಿ ಮಾತಾಡು ಅಂತ ಯಾರು ಹೇಳಿದರು? ಇದು ಯಾವ ಥರ ಸಂಭ್ರಮಾಚರಣೆ ಇದು? ಇನ್ನೊಬ್ರಿಗೆ ತೊಂದರೆ ಕೊಡೋ ಥರದ್ದು ಅಂತ. ಹಾಗಾಗಿ ನಮ್ಮ ಆಚರಣೆ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆ ಋತುವಿಗೆ ತಕ್ಕಂಥ ಭಕ್ಷ್ಯಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ ಆ ಋತುವಿಗೆ ಸಲ್ಲ ಅಂತ ಅಡುಗೆ ಮಾಡಿ ಊಟ ಮಾಡಿ ಎಲ್ಲರೂ ಹಂಚಿಕೊಂಡು ಖುಷಿಪಟ್ಟು ಇದೆಷ್ಟು ಚೆನ್ನಾಗಿರುತ್ತೆ ಅಂತ, ಅದೆಷ್ಟು ಹಾಳಿರುತ್ತೆ ಅದು ಅಂತ. ಈ ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ. ನಾವು 31ನೇ ತಾರೀಕು ಕಂಠ ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನು ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ. ಈ ಮೊದಲನೇ ಹೆಜ್ಜೆ ತುಂಬ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅಂದ್ಕೊಂಡ್ರೆ, ಆಕೆ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ತಾಳ ತಪ್ಪಿದರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ಪಾನೆ ಹೋಗುತ್ತಲ್ವ ಅದು ಅಂತ. ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ. ನಮ್ಮ ಮುಖ್ಯ ಪ್ರಶ್ನೆ ಇರೋದು, ಇದೆಲ್ಲ ಮಾಡಿದ್ಮೇಲೆ ದೇವ್ರ ಹತ್ರ ಹೋಗೋದಾ ಅಂತ. ದೇವ್ರ ಹತ್ರ ಹೋಗಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ